SIT ಕೈ ಯಾರನ್ನು ಕಟ್ಟಿ ಹಾಕಬಾರ್ದು, SITಯ ಕೈಯನ್ನು ಯಾರು ಕಟ್ಟಿ ಹಾಕಬಾರ್ದು. ಅದರ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರ ಬಯಸಿದಲ್ಲಿ SIT ಅದನ್ನು ಹೊರಗಡೆ ಬಿಡಬಹುದು. ಇಲ್ಲದೆ ಹೋದರೆ ನಾನು ಹೇಳಿದ್ನಲ್ರಿ, ಇವತ್ತಲ್ಲ ನಾಳೆ CBI ಬರೋದೇ ಇದಕ್ಕೆ, NIA ಬರೋದೇ ಇದಕ್ಕೆ, ಅಲ್ಲಾದರೂ ಹೊರಗೆ ಬರೋದೇ ಅದು. ಇಲ್ಲಿ ನಾವು ಪಾರದರ್ಶಕವಾಗಿದ್ದೀವಿ ಅಂತ ತೋರಿಸಿಕೊಳ್ಳುವುದಕ್ಕೆ ಆಸಕ್ತಿ ಯಾರಿಗಿದೆಯೋ ಅವರು ಜನರ ಮುಂದೆ ಅದನ್ನು ಬಿಡಬೇಕು ಅಷ್ಟೇ, ಅದನ್ನು ಜನರ ಮುಂದೆ ಬಿಡಬೇಕು ಅಷ್ಟೇ ಬಯಸ್ತಾ ಇರೋದು. 13 ವರ್ಷಗಳಿಂದ ಧರ್ಮಸ್ಥಳದ ವಿಷಯದಲ್ಲಿ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆದಾಗಿನಿಂದ ಇಲ್ಲಿ ತನಕ ಆ ಹೋರಾಟಕ್ಕೂ ಈ ಅನಾಮಿಕ ದೂರುದಾರನಿಗೂ ಸಂಬಂಧ ಇದೆಯೋ ಇಲ್ವೋ, ಆ ಹೋರಾಟಕ್ಕೂ ಸುಜಾತ ಭಟ್ಗೂ ಸಂಬಂಧ ಇದೆಯೋ ಇಲ್ವೋ, ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಹಾಯ ಬೇಕಿದ್ರೆ ನಾನು ಕೊಡಬಲ್ಲೆ. ಅದೆಲ್ಲವೂ ಜನರ ಮುಂದೆ ಬರಬೇಕಷ್ಟೇ, ಗೊತ್ತಾಗಬೇಕು ಜನರಿಗೆ. ಕರ್ನಾಟಕದಲ್ಲಿ ಕೂತ್ಕೊಂಡು ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಪಕ್ಕದ ಕೇರಳದ ನ್ಯೂಸ್ ಚಾನಲ್ಗಳನ್ನು ನೋಡಿದ್ರೆ ಧರ್ಮಸ್ಥಳದ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ, ಕೇರಳದ ನ್ಯೂಸ್ ಚಾನಲ್ಗಳು, ಆಂಧ್ರ ಪ್ರದೇಶದ ನ್ಯೂಸ್ ಚಾನಲ್ಗಳನ್ನು ನೋಡಿದ್ರೆ, ಈ ವ್ಯಕ್ತಿ ಬಂದು ಆರೋಪ ಮಾಡಿದಾಗ ಒರಿಸ್ಸಾದ ಚಾನಲ್ನಲ್ಲಿ ಏನು ಬಂತು ಅಂತ ನೋಡಿದ್ರ, ನ್ಯಾಷನಲ್ ಚಾನಲ್ಗಳಲ್ಲಿ, ಅದು ಬಿಡ್ರಿ ಅಲ್ ಜಜೀರಾ ಇಂಟರ್ನ್ಯಾಷನಲ್ ಚಾನಲ್ಲು ಧರ್ಮಸ್ಥಳ ಹಾರರ್ ಅಂತ ಹಾಕ್ತಾರೆ ಅವರು.